ಹಾಯ್ ಸ್ನೇಹಿತರೆ, ನಮಸ್ಕಾರ. RCBಯ ಹೊಸ ಓನರ್ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಇದೆ. ಬಹಳ ದಿನಗಳಿಂದ ಈ ಒಂದು ಚರ್ಚೆ ನಡೀತಾನೆ ಇದೆ. ಬಿಡ್ಡಿಂಗ್ ಆಗುತ್ತೆ, ಯಾರೆಲ್ಲ ಇಂಟ್ರೆಸ್ಟ್ ಇದ್ದಾರೆ ಅಂತಂದಾಗ ತುಂಬಾ ಹೆಸರುಗಳು ಬಂದು ಹೋದ್ವು. ಈಗ ಕೊನೆಯದಾಗಿ ಉಳ್ಕೊಂಡಿರೋದು ಯಾವುದು ಅಂತಂದ್ರೆ, ಒಂದು ರಂಜನ್ ಪೈ ಅವರು ಮಣಿಪಾಲ್ ಹಾಸ್ಪಿಟಲ್. ಸೊ ಅವರೊಂದು ಲಿಸ್ಟ್ ಅಲ್ಲಿ ಇದ್ದಾರೆ ಈಗ. ಸೊ ಅವ್ರ ಜೊತೆಗೆ US ಪ್ರೈವೇಟ್ ಇಕ್ವಿಟಿ ಫರ್ಮ್ KKR ಅಂತ, ಸಿಂಗಪೂರ್ ಇನ್ವೆಸ್ಟ್ಮೆಂಟ್ ಮೇಜರ್ ಟೆಮ್ಸೆಕ್ ಅಂತ, ಈ ಮೂರು ಜನ ರಂಜನ್ ಪೈ ಅವ್ರ ಜೊತೆಗೆ. ಇನ್ನೊಂದು ಗ್ರೂಪ್ ಯಾವುದು ಅಂತಂದ್ರೆ, ಸ್ವೀಡನ್ನ ಒಂದು ಪ್ರೈವೇಟ್ ಇಕ್ವಿಟಿ ಫರ್ಮ್ ಈಕ್ವಿಟಿ ಅಂತ, ಅವ್ರ ಜೊತೆ ಪ್ರೇಮ್ ಜಿ ಇನ್ವೆಸ್ಟ್ ಅವರಿದ್ದಾರೆ. ಅಂದ್ರೆ ಈ ವಿಪ್ರೋ ಏನು ಪ್ರೇಮ್ ಜಿ ಇನ್ವೆಸ್ಟ್ ನ ಇದು ಮಾಡಿರೋದು ಫೌಂಡರ್ ಅವರು. ಸೊ ಇವರು ಈಗ ರೇಸಲ್ಲಿ ಇದ್ದಾರೆ. ಅವ್ರ ಜೊತೆಗೆ ಈಗ ಹೊಸ ಎಂಟ್ರಿ ಯಾವ್ದಪ್ಪ ಅಂತಂದ್ರೆ, ಆದಿತ್ಯ ಬಿರ್ಲಾ ಗ್ರೂಪ್ ಅವರು ಈಗ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರ ಜೊತೆಗೆ ಮತ್ತೊಬ್ರು ಡೇವಿಡ್ ಬ್ಲಿಟ್ಸರ್ ಅಂತ. ಸೊ ಅವರು ಕೂಡ ಈ ಸ್ಪೋರ್ಟ್ಸ್ ಕಮ್ಯುನಿಟಿ ಫ್ರಾಂಚೈಸ್ ವಿಚಾರದಲ್ಲಿ ಹೆಸರು ಮಾಡಿರುವಂತವರು. ಇವರಿಬ್ರು ಸೇರಿ ಈಗ RCB ಬಿಡ್ಡಿಂಗ್ಗೆ ಮುಂದಾಗ್ಬೋದು ಅಂತ ಈಗ ಲೇಟೆಸ್ಟ್ ಮಾಹಿತಿ ಇದೆ, ಇವತ್ತಷ್ಟೇ ಬಂದಿರೋದು. ಸೊ ಏನಪ್ಪಾ ಅಂತ ಅಂದ್ರೆ, ಈಗ RCB ಇರೋದು RCSPL ಅಂದ್ರೆ ಡಿಯಾಜಿಯೋ ಏನಿದೆ ಅವ್ರದ್ದೊಂದು ಪಾರ್ಟ್ ಇದು. ಸೊ ಅವ್ರೀಗ 100% ಸ್ಟೇಕ್ ಬೇಕು ನಮಗೆ ಅಂತ ಹೇಳಿದ್ದಾರೆ. ಅವ್ರ ವ್ಯಾಲ್ಯೂ ಕೊಟ್ಟಿರೋದು ಎಷ್ಟು ಅಂತಂದ್ರೆ $2 ಬಿಲಿಯನ್. ಸೊ ಹಾಗಾಗಿ ಈಗ ಯಾರು ಬಿಡ್ಡಿಂಗ್ ಮಾಡ್ತಿದ್ದಾರೆ ಅವರು ಒಂದು $1.5 ಬಿಲಿಯನ್, ಹಾಗೆ $1.7 ಬಿಲಿಯನ್ ಈ ನಡುವೆ, ಈ ಒಂದು ಮಧ್ಯದಲ್ಲಿ ಆ ಮಾರ್ಜಿನಲ್ಲಿ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನೂ ಕೂಡ ಆ ಮಾತುಕತೆ ನಡೀತಿದೆ. ಇನ್ನು ಆದಿತ್ಯ ಬಿರ್ಲಾ ಹಾಗೆ ಡೇವಿಡ್ ಗ್ಲಿಟ್ಸರ್ ಇವ್ರದ್ದು ಫೈನಲ್ ಆಗಿಲ್ಲ. ಆಲ್ಮೋಸ್ಟ್ ಮೇಲ್ ಇದೆಲ್ಲ ಆಗ್ತಾ ಇದೆ. ಅಫಿಷಿಯಲ್ ಡಾಕ್ಯುಮೆಂಟೇಶನ್ ವಿಚಾರವಾಗಿ ಏನೋ ಒಂದಷ್ಟು ಪ್ರಾಸೆಸ್ ನಡೀತಿದೆ ಅಂತ ಗೊತ್ತಾಗ್ತಿದೆ. ಸೊ ಹಾಗಾಗಿ ಯಾವ ರೀತಿ ಇದು ಸಾಗುತ್ತೆ ಏನು ಅಂತ ಕಾದ್ ನೋಡಬೇಕು. ಸೊ ಜೊತೆಗೆ ಬಹಳ ಮುಖ್ಯವಾಗಿ ಈ ಹಿಂದೆ ಗ್ಲೇಸರ್ಸ್, ಇಂಗ್ಲಿಷ್ ಪ್ರೀಮಿಯರ್ ಲೀಗ್ ಜಾಯಿಂಟ್ಸ್ ಏನಿದ್ದಾರೆ, ಮ್ಯಾಂಚೆಸ್ಟರ್ ಯುನೈಟೆಡ್, ಹಾಗೆ ಆಧಾರ್ ಪೂನಾವಾಲಾ ಅವ್ರ ಹೆಸರು ಕೂಡ ಇತ್ತು. ಸೊ ಅವರು ಕೂಡ ಇಂಟ್ರೆಸ್ಟ್ ಇದ್ದಾರೆ ಅಂತ. ಬಟ್ ಸದ್ಯಕ್ಕೆ ಇಬ್ರು ಕೂಡ ಬಿಡ್ಡಿಂಗ್ ರೇಸ್ ಇಂದ ಹೊರಗಡೆ ಹೋಗಿದ್ದಾರೆ. ಮ್ಯಾಂಚೆಸ್ಟರ್ ಯುನೈಟೆಡ್ ಹಾಗೆ ಆಧಾರ್ ಪೂನಾವಾಲಾ ಇಬ್ರು ಕೂಡ ಬಿಡ್ಡಿಂಗ್ ರೇಸಲ್ಲಿ ಇಲ್ಲ. ಈಗಿರೋದು ಇವ್ರು ಮೂರು, ಒಂದು ವಿಪ್ರೋ, ಇನ್ನೊಂದು ಮಣಿಪಾಲ್ ಹಾಸ್ಪಿಟಲ್ಸ್ ಕಡೆಯಿಂದ, ಹಾಗೆ ಈಗ ಆದಿತ್ಯ ಬಿರ್ಲಾ. ಯಾರಿಗೆ ಹೋಗುತ್ತೋ, ಏನಾಗುತ್ತೆ, ಟೀಮ್ ಹೇಗೆ ಆಮೇಲೆ ಇರುತ್ತೆ ಅನ್ನೋದು ಈಗ ಕುತೂಹಲ. ಫ್ಯಾನ್ಸ್ ಅಂತೂ RCBನ ಬಿಡಲ್ಲ, ಅದೊಂದು ಮಾತ್ರ ಗ್ಯಾರಂಟಿ.